ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗಿದೆಯಂತೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ಗೆ ಡೌಟ್ ಬಂದಿದೆಯಂತೆ. ನಗರಗಳ ಕೆಲ ಮಸೀದಿಗಳಲ್ಲಿ ಕೆಲವರು ಓಡಾಡ್ತಾ ಇದ್ದಾರಂತೆ. ಇದು ಅರವಿಂದ್ ಬೆಲ್ಲದ್ ಅವರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳು. ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ, ನಗರದ ಕೆಲ ಮಸೀದಿಗಳಲ್ಲಿ ಓಡಾಡ್ತಾ ಇದ್ದಾರಂತೆ. ಅನುಮಾನ ಬಂದಿದೆಯಂತೆ ಅರವಿಂದ್ ಬೆಲ್ಲದ್ ಅವರಿಗೆ. ಶಂಕೆ ಇರುವಂತ ವ್ಯಕ್ತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಪತ್ರವನ್ನ ಬರೆದಿದ್ದಾರೆ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಪತ್ರವನ್ನ ಬರೆದಿರುವಂತದ್ದು. ನಿನ್ನೆ ಪೊಲೀಸ್ ಆಯುಕ್ತರಿಗೆ ಶಾಸಕ ಬೆಲ್ಲದ್ ಪತ್ರವನ್ನ ಬರೆದಿದ್ದಾರೆ. ಮಸೀದಿಗಳಲ್ಲಿ ಓಡಾಡುವವರ ಬಗ್ಗೆ ಶಾಸಕರಿಗೆ ಸಂಶಯ ಬಂದಿದೆ. ಅವರೆಲ್ಲ ಹೊರದೇಶದ ಪ್ರಜೆಗಳಂತೆ ಭಾಸವಾಗ್ತಾರೆ. ಅವಳಿ ನಗರದ ವಿವಿಧ ಕೊಳಚೆ ಪ್ರದೇಶದಲ್ಲಿ ಇದ್ದಾರೆ ಅವರು ಅಂತ ಹೇಳಿದ್ದಾರೆ. ಧಾರವಾಡದ ಜನ್ನತ್ ನಗರದಲ್ಲಿ ಕೆಲವರಿದ್ದಾರೆ. ಹೊಸ ಮುಖದ ವ್ಯಕ್ತಿಗಳನ್ನ ವಿಚಾರಿಸಿ ಸೂಕ್ತ ಕ್ರಮ ಜರುಗಿಸಿ ಅಹಿತಕರ ಘಟನೆ ಆಗದಂತೆ ತಡೀರಿ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಹಿತಕರ ಘಟನೆ ಆಗ್ಲಿಕ್ಕೂ ಮುಂಚೆ ತಡೀರಿ ಅಂತ ಅನುಮಾನ ಬಂದವರನ್ನ ವಿಚಾರಣೆ ಮಾಡಿ ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಅವರ ಪತ್ರವನ್ನ ಕೂಡ ನಿಮಗೆ ತೋರಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಆಯುಕ್ತರಿಗೆ, ಪೊಲೀಸ್ ಆಯುಕ್ತರಿಗೆ ಬರೆದಿರುವಂತಹ ಪತ್ರ ಇದು. ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕಾದ್ ನೋಡಬೇಕಾಗಿದೆ. ಇವರ ಅನುಮಾನಕ್ಕೆ ಏನಾದರೂ ಸಾಕ್ಷಿಗಳಿದಾವ ಅಥವಾ ಅಲ್ಲಿರುವಂಥ ಸ್ಥಳೀಯರು ಇವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅರವಿಂದ್ ಬೆಲ್ಲದ್ ಅವರು ಈ ರೀತಿಯಾಗಿ ಪತ್ರವನ್ನು ಬರೆದಿರುವಂಥದ್ದು ಅಥವಾ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂಥ ಕಾರಣಕ್ಕೋಸ್ಕರ ಇವರಿಗೆ ಅನುಮಾನ ಬಂದು ಪತ್ರವನ್ನು ಬರೆದಿದ್ದಾರಾ? ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು. ಈ ರೀತಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತೆ. ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ, ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ. ಇಲ್ಲ, ನಮ್ಮ ಲೋಕಲ್ ಅನಿಸೋದಲ್ರಿ, ಬೇರೆ ರೀತಿಯ ಜನ ಅನ್ನಿಸ್ತಾರ ಅಂತ ಹೇಳಿದರು. ಬೇರೆ ರೀತಿಯ ಜನ ಅಂದರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರಾ ಅಂತ ಕೇಳಿದೆ. ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ, ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದರು. ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು, ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಸುದ್ದಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರುತ್ತೆ. ಅದು ಅಸಲ್ದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ. ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಅಥವಾ ಹೊರಗೆ ಮೀಡಿಯಾಕ್ಕಾಗಲಿ ಈ ಪತ್ರವನ್ನು ಬಿಡುಗಡೆ ಮಾಡಲಿಲ್ಲ. ಈ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಆದರೆ 8 ದಿನ ಆಯಿತು ಇವತ್ತಿನ ದಿನ ಅದು ನಾ ಬರೆದಂಥ ಪತ್ರ ನನಗನ್ಸುತ್ತೆ ಪೊಲೀಸ್ ಕಮಿಷನರ್ ಆಫೀಸಿಂದನೇ ಮೀಡಿಯಾಕ್ಕೆ ಲೀಕ್ ಆಯ್ತು ಅಂತ ಅನಿಸುತ್ತೆ. ನಿನ್ನೆ ದಿನ ಪೊಲೀಸರಿಗೆ ಕಮಿಷನರಿಗೆ ಎನ್ಕ್ವೈರಿ ಮಾಡಿದ್ದಾರೆ ಪೇಪರ್ದವರು. ಇವತ್ತು ಪೇಪರ್ದಲ್ಲಿ ಬಂದೈತಿ, ಇಲ್ಲ ಕಮಿಷನರ್ ಐತಲ್ಲ, ಇಲ್ಲ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೊಂದು ಭಾಳ ಬೇಜವಾಬ್ದಾರಿಯುತ ಹೇಳಿಕೆ. ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯಿತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ. ಅದ್ರ ಜೊತೆ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ. ನನಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಇಡಳ್ಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಆಲ್ರೆಡಿ ಇವ್ರ ಪತ್ರವನ್ನು ಬರೆದು 8 ದಿನ ಆಗಿದೆಯಂತೆ. ಪೊಲೀಸರು ಇದುವರೆಗೂ ಕ್ರಮವನ್ನೇ ಕೈಗೊಂಡಿಲ್ವಾ? ಈಗ ಪತ್ರ ಏನೋ ಹೊರಗಡೆ ಬಂದಿದೆ, ಹೌದು, ಮತ್ತೆ ಯಾವ್ಯಾವ ನಗರದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆಯಾ? ಈ ಪತ್ರದ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ. ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಏನಂತಂದ್ರೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಗೃಹ ಮಂತ್ರಿ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಕಳೆದ 1 ವಾರದ ಹಿಂದೆ ಅಷ್ಟೇ ಧಾರವಾಡ ಜಿಲ್ಲೆಯ ಜನ್ನತ್ ನಗರ ಸೇರಿದಂತೆ ಸ್ಲಮ್ ನಗರಗಳಲ್ಲಿ ಮುಸ್ಲಿಂ ಸಮುದಾಯದ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಏನಂತಂದ್ರೆ ನಗರದಿಂದ ಸ್ಥಳೀಯ ಇರುವಂತ ಅಂಜುಮನ್ ಸಂಸ್ಥೆಗಳಿರ್ಬೋದು, ಜೊತೆಗೆ ಮಸೀದಿಗಳಿಗೆ ಇರ್ಬೋದು, ಅಂತ ಪ್ರದೇಶಗಳಿಗೆ ಹೋಗ್ಬರುವಂತ ಓಡಾಡುವಂತ ವ್ಯಕ್ತಿಗಳ, ಅನುಮಾನಾಸ್ಪದ ವ್ಯಕ್ತಿಗಳ ಕುರಿತು ಸ್ಥಳೀಯರು ಮುಖಂಡರು ಏನಂತಂದ್ರೆ ಶಾಸಕರ ಗಮನಕ್ಕೆ ತಂದಿದ್ದಾರೆ. ಓಕೆ, ಮಾತನಾಡ್ತೀನಿ ಮಂಜು. ನಮ್ಮ ಜೊತೆ ಈಗ ವಿರೋಧ ಪಕ್ಷದ ಉಪನಾಯಕರಾಗಿರುವಂತ ಅರವಿಂದ್ ಬೆಲ್ಲದ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. 8 ದಿನದ ಹಿಂದನೆ ಪತ್ರ ಬರೆದಿದ್ದೀರಾ. ಪ್ರಮುಖವಾಗಿ ಅನುಮಾನಗಳು ಬರಲಿಕ್ಕೆ ಕಾರಣ ಏನು ಅಂತ? ಅಲ್ಲೇ ಬೇರೆ ಬೇರೆ ಏರಿಯಾದಲ್ಲಿ ಇರುವಂತ ಸ್ಥಳೀಯರು ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ದಿನಾನು ಯಾರ ಮಸೀದಿಗೆ ಬರ್ತಾರ,
ಹೌದು. ಯಾರು ಹೋಗ್ತಾರ ಅಂತ ಹೇಳಿ ಹ್ಮ್ ಹ್ಮ್ ಬೇರೆ ಬೇರೆ ಮುಖಗಳು ಬಂದ್ಕೊ ಅಲ್ಲಿ ಅವ್ರ ಹೇಳಿದ್ರು ಇದ್ಯಾರೋ ನಮ್ಗೆ ಅನುಮಾನ ಬರ್ತಾ ಇದೆ, ಹ್ಮ್ ಇವ್ರು ಇಲ್ಲಿ ಅವ್ರು ಲೋಕಲ್ ಅಲ್ಲ ಅಂತ ಹೇಳಿ. ಹ್ಮ್ 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 ಹಾಗಾಗಿ ಗೊತ್ತಾಯ್ತು ವಿಷಯ. ಹ್ಮ್ 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 ಯಾಕೆಂದ್ರೆ ಹುಬ್ಳಿ ಧಾರವಾಡ ಅಂತ ಬಂದಂಥ ಸಂದರ್ಭದಲ್ಲಿ ಮೊನ್ನೆ ಒಂದು ಪೈಶಾಚಿಕ ಕೃತ್ಯ, ಬೇರೆ ಉತ್ತರ ಭಾರತದವನೊಬ್ಬ ಬಂದ್ಬಿಟ್ಟು ಅತ್ಯಾಚಾರ ಆಗಿ ಅದೊಂದು ದೊಡ್ಡ ಘಟನೆ ಆಗಿತ್ತು, ಆತನ ಎನ್ಕೌಂಟರ್ ಕೂಡ ಆಗಿತ್ತು. ಆ ರೀತಿಯಾದಂಥ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನುವಂಥ ಕಾಳಜಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಗೊತ್ತಿರುವಂಥದ್ದು ಆ ಪತ್ರದ ಮುಖಾಂತರ. ಸೊ ಇದುವರೆಗೂ ಏನು ಕ್ರಮನೇ ಕೈಗೊಂಡಿಲ್ವಾ? ಹೋಗಿ ವಿಚಾರಿಸೂ ಇಲ್ವಾ? ಈಗ ನನ್ನ ವಿಷಯ ನನಗೆ ಗೊತ್ತಾದಕ್ಕೂ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಹೇಳಿದೆ. ಹೀಗೆ ನನಗೆ ಸುದ್ದಿ ಬಂದಿದೆ ಇಂತಿಂತವ್ರಿಂದ, ಯಾರು ನಂಗೆ ಸುದ್ದಿ ಕೊಟ್ಟಿದ್ರು ಅವ್ರದ್ದು ಡೀಟೇಲ್ಸ್ ಕೂಡ ಕಮಿಷನರಿಗೆ ಕೊಟ್ಟೆ ನಾನು. ಕೊಟ್ಟು ಇಂತಿಂತವ್ರಿಂದ ಬಂದಿದೆ, ಇದನ್ನ ಸ್ವಲ್ಪ ವಿಚಾರ ಮಾಡಿ ಆಕ್ಷನ್ ತೆಗೆದುಕೊಳ್ರಿ ಅಂತ ಹೇಳಿ. ಆಮೇಲೆ ನಾನು ಪತ್ರನೂ ಬರ್ದೆ. ಅದ ಪರ್ಟಿಕ್ಯುಲರ್ ಆಗಿ ನಾನು ಮೀಡಿಯಾಕ್ಕೆ ರಿಲೀಸ್ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಪೊಲೀಸರಿಗೆ ತಮ್ಮ ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಯಾಕಂದ್ರೆ ಅದು ನ್ಯೂಸ್ ದಲ್ಲಿ ಬಂತಂದ್ರೆ ಅವ್ರು ಮತ್ತೆ ಜಾಗೃತರಾಗಿ ಎಲ್ಲರ ಡಿಸಪೇರ್ ಆಗ್ತಾರ ಅಂತ ಹೇಳಿ. ಆದ್ರೆ ಇನ್ನು ತನಕನೂ ಅವ್ರು ಏನು ಮಾಡಿದ್ದಿಲ್ಲ. ಅದು ಕಮಿಷನರ್ ಆಫೀಸ್ ಇಂದನ ಐ ಥಿಂಕ್ ಮೀಡಿಯಾಕ್ಕನ ಹೋದಂಗ ಇದೆ ಅದು ಪೇಪರ್, ನನ್ನ ಪತ್ರ. ಹಾಗಾಗಿ ಈಗ ಪೇಪರ್ದಾಗ ಬಂದ್ಕೂ ಈಗ ನೋಡ್ಲಿಕ್ಕೆ ಹೋಗಿದಾರ. ಆದ್ರೆ ಇಷ್ಟೊತ್ತಿಗೆ ಅವ್ರು ಜಾಗೃತ ಆಗಿರ್ತಾರ ಅವ್ರು, ಯಾಕಂದ್ರೆ ಪೇಪರ್ದಾಗ ಬಂದ್ಬಿಟ್ಟಿದೆ. ಈಗ ಇವತ್ತಿನ ತನಕ ಅಂತೂ ಏನೋ ಕಮಿಷನರ್ ಇಂದ ನನಗೆ ಬ್ರೀಫು ಮಾಡಿಲ್ಲ ಅದ್ರ ಬಗ್ಗೆ ಏನಾಗಿದೆ ಅಂತ, ಏನ್ ಆಕ್ಷನ್ ತೆಗೆದುಕೊಂಡಿಲ್ಲ. ನಾನು ಹೋಮ್ ಮಿನಿಸ್ಟರ್ ಆಫೀಸಿಗೂ ಕೂಡ ಲೆಟರ್ ಕಳಿಸಿದ್ದೆ. ಅಲ್ಲ, ನೀವು ಕೂಡ ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು, ಶಾಸಕರಾಗಿ ಈಗ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿದ್ದೀರಾ. ನಿಮಗೂ ಒಂದು ಬ್ರೀಫಿಂಗ್ ಕೊಡ್ತಾ ಇಲ್ಲ, ಅಲ್ಲಿ ಏನಾಗಿದೆ, ನಾವು ತನಿಖೆ ಮಾಡಿದೀವಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ? ಬೇಜವಾಬ್ದಾರಿ ಅನ್ಕೊಬೇಕಾ ಇದನ್ನ? ಇಲ್ಲಿ ಏನಿದೆ, ಈ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಎಸ್ಪೆಷಲಿ ಇಲ್ಲಿ ಪೊಲೀಸ್ ಇಲಾಖೆ ಪೂರ್ತಿ ಕಲೆಕ್ಷನ್ ನಾಗೆ ನಿಂತು ಬಿಟ್ಟಾರ ಇವರು. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲೇ ಇಲ್ಲ ಕೆಲಸ. ಸೊ ಇದನ್ನ ಇಮಿಡಿಯೇಟ್ಲಿ ಏನೋ ಆಕ್ಷನ್ ತಗೋಬೇಕಲ್ಲ, ಅದನ್ನ ಏನು ಆಕ್ಷನ್ ತೆಗೆದುಕೊಂಡಿಲ್ಲ. ಅದು ಯಾಕಂದ್ರೆ ಇದು ಈಗ ಇಷ್ಟು ದೇಶದಲ್ಲಿ ಇವತ್ತು ಯುದ್ಧ ನಡೆದೈತಿ, ಇಷ್ಟು ಗಂಭೀರವಾದ ವಿಷಯ ಐತಿ. ಪ್ರಧಾನಿಗಳು ಹೇಳ್ಯಾರ, ಯಾರ ವಿದೇಶಿಯರು ಯಾರದಾರ ಅವ್ರನ್ನೆಲ್ಲಾರು ಹಿಡಿದು ಹೊರಗೆ ಕಳ್ಸಿರ, ಎಲ್ಲಾರ್ದು ವೀಸಾ ಕ್ಯಾನ್ಸಲ್ ಮಾಡಿತ್ತಂತದ್ದು. ನಮ್ಮ ಇಡೀ ರಾಜ್ಯದಾಗ ಎಲ್ಲಿ ಯಾರನ್ನ ಕಳ್ಸ್ಯಾರ ನೋಡ್ರಿ ಅವ್ರು. ಇದು ಕಾಂಗ್ರೆಸ್ ಅವ್ರು ನಮ್ಮ ಇಡೀ ರಾಜ್ಯದಾಗ ಯಾರನ್ನ ಕಳ್ಸ್ಯಾರ ಹೊರಗ, ಎಷ್ಟ್ ಜನ ಹೊರಗೆ ಕಳ್ಸ್ಯಾರ. ಸೊ ಮೇಲಿಂದನೂ ಸೀರಿಯಸ್ನೆಸ್ ಇಲ್ಲ ಅಲ್ಲಿ. ಅವ್ರ ಇಲ್ಲ ಇವರೆಲ್ಲ ನಮ್ ಬ್ರದರ್ಸ್ ಅನ್ಕೊಂತ ಕುಡ್ಕೊಂತಾರ ಇವ್ರು. ಮತ್ತೆ ಇಲ್ಲಿ ಕೆಳಗಿನವ್ರಿಗೆ ಹೆಂಗ್ ಸೀರಿಯಸ್ ಬರ್ತಾರ? ನೀವೇನಾದ್ರೂ ಕ್ರಾಸ್ ಚೆಕ್ ಮಾಡಿದ್ರೆ ಸರ್, ಈಗ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ರಲ್ಲ ಅವ್ರು ಎಷ್ಟು ಜನ ಇದ್ದಾರೆ, ಎಲ್ಲಿಂದ ಬಂದಿರಬಹುದು ಅನ್ನುವಂಥ ಚಾನ್ಸಸ್ ಬಗ್ಗೆ ಏನಾದ್ರು ಕ್ರಾಸ್ ಚೆಕ್ ಮಾಡಿದ್ರ? ಕೆಲವರು ಬಂದಿರುವಂತ ಚಾನ್ಸಸ್ ಇರುತ್ತೆ. ನಾನು ಬಾಂಗ್ಲಾದೇಶಿಗಳದಾರ ಅಂತ ಎನ್ಕ್ವೈರಿ ಮಾಡಿದೆ ಅವ್ರಿಗೆ. ಅವ್ರು ಬಾಂಗ್ಲಾದೇಶ ಟೈಪ್ ಇಲ್ಲ ನೋಡ್ಲಿಕ್ಕೆ, ಪಾಕಿಸ್ತಾನದ ಕಡೆಯಿಂದ ಆ ಟೈಪ್ ಲುಕ್ಸ್ ಅದಾವು. ಸೊ ಎತ್ತರ ಜಾನ್ಭಾಗಗಳದಾರ ಅಂತ ಹೇಳಿ ಹೇಳಿದಾರೆ ಅವರು. ಸೊ ಅದಕ್ಕಿಂತ ಹೆಚ್ಚಿನ ಎನ್ಕ್ವೈರಿ ಈಗ ಡಿಪಾರ್ಟ್ಮೆಂಟ್ ಇದ್ದಲ್ಲ ಕೆಲಸದ್ ಮಾಡ್ಬೇಕಾಯ್ತು. ಈಗ ನಾವು ಬಂದಂತ ಇನ್ಫಾರ್ಮೇಶನ್ ಅವರಿಗೆಲ್ಲ ಕೊಟ್ಟಿದ್ದೆ ನಾವು. ಸೊ ಈಗ ಈ ಪತ್ರ ಬೇರೆ ವೈರಲ್ ಮಾಡಿಸಿ ಅದಾದ್ಮೇಲೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವರು ವಿಚಾರಿಸ್ಲಿಕ್ಕಾದ್ರೂ ಏನಾದ್ರೂ ಇವ್ರಿಗೆ ಅಂದ್ರೆ ಗೊತ್ತೇ ಆಗಲ್ಲ, ಈಗ ಎಸ್ಕೇಪ್ ಆಗ್ಲಿಕ್ಕೆ ಈಸಿ ಆಗ್ಬಿಡ್ತು ಪತ್ರ ವೈರಲ್ ಮಾಡ್ಸಾದ್ಮೇಲೆ. ಹೌದು, ನಿನ್ನೆ ಪೇಪರ್ದಾಗ ಬಂದಿದೆ ಅಂದ್ಮೇಲೆ ಅದು ಈಗ ಅವ್ರ ಎಸ್ಕೇಪ್ ಆಗಿ ಈಸಿ ಆಗಿರ್ತೈತೆ. ನಿಜಕ್ಕೂ ಆ ರೀತಿಯಾದಂತ ಅನುಮಾನಗಳೇ ನಿಜ ಆಗಿದ್ರೆ? ಹೌದೌದು. ಈಗ ಅಂದ್ರೆ ಈ ಪತ್ರ ವೈರಲ್ ಆದ್ಮೇಲೆ ಸರ್ ನಿಮಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ರಲ್ಲ, ಅವ್ರನ್ನ ಏನಾದ್ರು ವಿಚಾರಿಸಿದ್ರ? ಅವ್ರೇನಾದ್ರು ಇದಾರಾ ಅಥವಾ ಏನಾದ್ರು ಹೋಗಿರ್ಬಹುದಾದಂತ ಚಾನ್ಸಸ್ ಇದೆಯಾ ಅಂತ? ಇಲ್ಲ, ನಾನು ಇವತ್ತೇನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಮತ್ತೇನಾದ್ರು ನೀವು ಕಾಲ್ ಮಾಡಿ ಏನಾದ್ರು ಕೇಳಿದ್ರೆ ಸರ್ ಕಮಿಷನರ್? ಇಲ್ಲ, ಇಲ್ಲ, ಅವರು ಕಮಿಷನರ್ ಅವ್ರು ಏನು ಫೋನ್ ಮಾಡಿಲ್ಲ, ನಾನು ಏನು ಇದು ಮಾಡಕ್ ಹೋಗಿಲ್ಲ ಅವ್ರಿಗೆ. ಸಹಜವಾಗಿ ಎಲ್ಲ ಕಡೆನೂ ಕೂಡ ಆತಂಕಗಳಿರುವಂಥದ್ದು, ಯಾವಾಗ ಏನಾಗ್ಬಿಡುತ್ತೆ ಅನ್ನುವಂಥ ಸಹಜವಾದಂಥ ಭಯ ಇದೆ. ನಿಮ್ಮ ಸಿಟಿ ಅಂತ ಬಂದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಜವಾಬ್ದಾರಿ ಇದ್ದೇ ಇರುತ್ತೆ. ನೀವು ಮತ್ತೊಮ್ಮೆ ಅವ್ರಿಗೇನಾದರೂ ಪತ್ರ ಬರೆದು ಕ್ಲಾರಿಟಿ ಕೇಳ್ತೀರಾ ಸರ್? ಕೇಳ್ತೇನೆ, ನಾನು ಕರೆದು ಎನ್ಕ್ವೈರಿ ಮಾಡ್ತೇನೆ ಅವ್ರಿಗೆ, ಏನ್ ಮಾಡಿರಿ, ಏನ್ ಆಕ್ಷನ್ ಏನ್ ತೆಗೆದುಕೊಂಡ್ರಿ ಅಂತ ಹೇಳಿ. ನೋಡ್ರಿ, ಹುಬ್ಳಿ ಧಾರವಾಡ ಮೊದ್ಲಿಂದನೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಕರ್ನಾಟಕದಾಗೆ. ಇದು ನಾವು ಹೇಳಕ್ಕಾಗಿನೂ ಸತ್ಯ ಇವರು ಇಷ್ಟೇ ಬೇರೆ ಜವಾಬ್ದಾರಿ ತಗೋತಾರಂತಂದ್ರ ಕಾಂಗ್ರೆಸ್ ಸರ್ಕಾರದ ಇದು ಆಡಳಿತನೇ ಹೆಂಗದ. ಓಕೆ, ನೋಡೋಣ ಸರ್ ನಿಮ್ಮ ಮತ್ತೊಂದು ಪತ್ರ ಅಥವಾ ಕ್ಲಾರಿಟಿ ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್, ನಮ್ಮ ಪ್ರತಿನಿಧಿ ಮಂಜು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಈಗ ಪೊಲೀಸರ ತನಿಖೆ ಏನಾದರೂ ಆಗ್ತಾ ಇದೆಯಾ ಹೇಗೆ ಅಂತ? ಬಿಕಾಸ್ ಅರವಿಂದ್ ಬೆಲ್ಲದವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿಯನ್ನು ಇದುವರೆಗೂ ಕೊಟ್ಟಿಲ್ಲ. 8 ದಿನ ಆಗಿದೆ ಪತ್ರವನ್ನು ಬರೆದು.
ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಶಾಸಕ ಅರವಿಂದ್ ಬೆಲ್ಲದವರು ಹೇಳಿದಂತಹ ಪತ್ರದ ವಿಚಾರವಾಗಿ ನಿರ್ಲಕ್ಷ್ಯವನ್ನ ತೋರಿದ್ರು ಪೊಲೀಸ್ ಕಮಿಷನರ್ ಎಂಬುದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಕೂಡ ಅಪರಿಚಿತ ವ್ಯಕ್ತಿಗಳು ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ಕುರಿತು ಸ್ಥಳೀಯರು ಒಬ್ಬ ಶಾಸಕರಿಗೆ ಒಂದು ಏನು ಮಾಹಿತಿಯನ್ನು ನೀಡ್ತಾರೆ. ಮಾಹಿತಿ ಆಧರಿಸಿ ಒಂದು ಗೃಹ ಸಚಿವರಿಗೆ ಮತ್ತು ಕಮಿಷನರ್ ಅವರಿಗೆ ಲೆಟರ್ ಬರೆದ್ರು ಕೂಡ ಆ ಬಗ್ಗೆ ಯಾವುದೇ ರೀತಿಯಾದಂತಹ ತನಿಖೆ ಇರ್ಬೋದು ಅಥವಾ ಅದರ ಬಗ್ಗೆ ಸಮಗ್ರವಾದ ರಿಪ್ಲೈ ಕೂಡ ಮಾಡದಿರುವಂತಹ ಪೊಲೀಸ್ ಕಮಿಷನರ್ ಅವರು ಒಂದು ನಿಷ್ಕಾಳಜಿ ವಹಿಸಿದ್ದಾರೆ ಎಂಬುದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ಕೂಡ ಮಾಧ್ಯಮಕ್ಕೆ ಏನು ಶಾಸಕರು ಪತ್ರ ಬರೆದಂತಹ ಪತ್ರ ಲಭ್ಯ ಆಗಿದ್ರ ಹಿನ್ನೆಲೆಯಲ್ಲಿ ಕೂಡ ಅಷ್ಟೇ ಈಗ ಮುಂದೆ ಯಾವ ರೀತಿಯಾಗಿ ಸ್ವರೂಪ ಪಡೋಗುತ್ತೆ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಇನ್ನಾದ್ರೂ ಕೂಡ ಏನಂತಂದ್ರೆ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಹುಡುಕಾಟ ಇರ್ಬೋದು, ಅವರ ಚಲನವಲನ ಇರ್ಬೋದು, ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕಕ್ಕೆ ಮುಂದಾಗ್ತಾರ ಎಂಬುದು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಪೊಲೀಸ್ ಕಮಿಷನರ್ ಅವರು ನೀಡ್ತಾ ಇಲ್ಲ. ಒಂದ್ ಕಡೆ ಈಗಾಗಲೇ ಮಾಹಿತಿಯನ್ನ ನೀಡಬೇಕಂತ ಪೊಲೀಸ್ ಕಮಿಷನರ್ ಅವರು ಒಂದು ವಾರದ ಬಳಿಕವೂ ಕೂಡ ಯಾವುದೇ ರೀತಿಯಾದಂತಹ ಶಾಸಕರಿಗೆ ಕೂಡ ಮರಳಿ ಏನು ಪ್ರತಿಕ್ರಿಯೆಯನ್ನ ಕೂಡ ನೀಡಿಲ್ಲ. ಜೊತೆಗೆ ಈಗಾಗಲೇ ಕೂಡ ಲೆಟರ್ ಕೂಡ ಬಹಿರಂಗವಾಗಿದ್ರು ಹಿನ್ನೆಲೆಯಲ್ಲಿ ಇನ್ನಾದ್ರೂ ಕೂಡ ಕಾರ್ಯಮುಖ ಆಗ್ತಾರೆ ಎಂಬುದು ಕಾನೂಡಬೇಕಾಗಿದೆ ಪೃಥ್ವಿರಾಜ್. ಯಾಕೆಂದ್ರೆ ಇಲ್ಲಿ ಅರವಿಂದ್ ಬೆಲ್ಲದವರು ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ, ನಾನು ಈ ಒಂದು ಪತ್ರವನ್ನ ಬಹಿರಂಗ ಮಾಡಿರಲಿಲ್ಲ, ಮೀಡಿಯಾಗೂ ಕೂಡ ಕೊಟ್ಟಿರಲಿಲ್ಲ, ಬಿಕಾಸ್ ಎಸ್ಕೇಪ್ ಆಗ್ಬಿಡ್ತಾರೆ, ಈಸಿ ಆಗ್ಬಿಡುತ್ತೆ ಅವ್ರಿಗೆ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನ ಪೊಲೀಸ್ ಮೂಲಗಳಿಂದನೇ ಲೀಕ್ ಮಾಡಲಾಗಿದೆ. ಇದೊಂಥರ ಅವ್ರಿಗೆ ಇನ್ನೂ ಈಸಿ ಆಗ್ಬಿಡ್ತು, ನಮಗೆ ಏನು ಅನುಮಾನ ಇತ್ತು ಅವರು ತಪ್ಪಿಸ್ಕೊಳ್ಳೋಕೆ ಈಸಿ ಆಯಿತು ಅನ್ನುವಂಥ ಆರೋಪ ಕೂಡ ಇದೆ. ಹೌದು ಪೃಥ್ವಿರಾಜ್, ಈಗಾಗಲೇ ಮಾಧ್ಯಮಕ್ಕೆ ಇಂಥ ಬಹಿರಂಗ ಪತ್ರಗಳು ಸಿಕ್ಕರೆ, ಯಾಕಂತಂದ್ರೆ ಶಾಸಕರು ಕೂಡ ನೀಡಿ ಒಂದು ವಾರದ ಬಳಿಕ ಏನಂತಂದ್ರೆ ಕಮಿಷನರ್ ಕಚೇರಿ ಇರ್ಬೋದು, ಜೊತೆಗೆ ಏನೋ ಪೊಲೀಸ್ ಸಿಬ್ಬಂದಿಗಳಿಂದನೇ ಇದು ಲೆಟರ್ ಬಹಿರಂಗ ಆಗಿದೆ ಎಂಬ ಮಾಹಿತಿಯನ್ನು ಕೂಡ ಶಾಸಕ ಅರವಿಂದ್ ಬೆಲ್ಲದ್ ನೀಡಿದ್ದಾರೆ. ಅದೇ ರೀತಿಯಾಗಿ ಕೂಡ ಇದು ನೇರವಾಗಿ ಯಾವುದೇ ರೀತಿಯ ಶಾಸಕರ ಕಚೇರಿ ಇರ್ಬೋದು, ಸಿಬ್ಬಂದಿ ಏನು ಅವರ ಕಾರ್ಯಕರ್ತರಿಂದ ಈ ಪತ್ರ ಸಿಕ್ಕಿಲ್ಲ. ಮಾಧ್ಯಮಗಳ ಏನು ಒಂದು ವೈರಲ್ ಆದಂತ ಪತ್ರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪೊಲೀಸ್ ಏನು ತಮ್ಮ ಕೆಲಸವನ್ನ ಮಾಡೋದು ಬಿಟ್ಟು ಈ ಪತ್ರವನ್ನ ಬಹಿರಂಗ ಮಾಡೋ ಮೂಲಕ ತಮ್ಮ ನಿಷ್ಕಾಳಜಿಯಿಂದ ಇಲ್ಲಿ ಎತ್ತಿ ತೋರಿಸುವಂತ ಪ್ರಕರಣ ಇದು ಬೆಳಕಿಗೆ ಬಂದಿದೆ. ಈಗಾಗಲೇ ಕೂಡ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಕೂಡ ಈ ಮೊದಲು ಕೂಡ ಅಹಿತಕರ ಘಟನೆ ಹಲವಾರು ನಡೆದಂತ ಉದಾಹರಣೆಗಳಿವೆ. ಈ ಇಂಥ ಘಟನೆಗಳು ಮರುಕಳಿಸಬಾರ್ದು. ಯಾಕಂತಂದ್ರೆ ಇಲ್ಲಿ ಅಪರಿಚಿತ ವ್ಯಕ್ತಿಗಳು ಇರುವುದು, ಅನುಮಾನಾಸ್ಪದ ವ್ಯಕ್ತಿಗಳು ಬಂದಂತ ಅವ್ರ ಮೇಲೆ ನಿಗಾ ಇಡೋದು ಇಲ್ಲಿ ಏನು ಪೊಲೀಸ್ ಕಮಿಷನರ್ ಮುಂದಾಗಬೇಕೆಂಬ ನೀಡಿದ ಪತ್ರಕ್ಕೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡದೇ ಇರೋದು ಕೂಡ ಇಲ್ಲಿ ಶಾಸಕರ ಒಂದು ಏನು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇನ್ನಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗೂ ಕೂಡ ಮುನ್ನ ಎಚ್ಚೆತ್ತುಕೊಳ್ಳೋಕೆ ಪೊಲೀಸ್ ಕಮಿಷನರ್ ಮುಂದಾಗಬೇಕು ಎಂಬುದು ಕೂಡ ಶಾಸಕರ ಮನವಿಯಾಗಿದೆ. ಪೃಥ್ವಿರಾಜ್, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.